ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಲಾಂಗ್ ಗೌನನ್ನು ಯಾವ ರೀತಿ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ಮಾಡಿ ಅಂತ ತೋರಿಸ್ತೀನಿ. ಮೊದಲಿಗೆ ನಾವು ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬಾಡಿ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ಕ್ಲಾತನ್ನು ನೋಡಿ 4 ಫೋಲ್ಡಲ್ಲಿ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊಂಡು ಮೇಲೆ ಕೂಡ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೋಬೇಕು. ಲೆಂತು ನಾನಿಲ್ಲಿ 12.5 ಇಂಚು ಲೆಂತ್ ತಗೊಂಡಿದ್ದೀನಿ. ಮಾರ್ಜಿನನ್ನು ಸೇರಿಸ್ಕೊಂಡು 13.5 ಆಗುತ್ತೆ. ಟೋಟಲ್ ಲೆಂತ್ ಇಲ್ಲಿ 13.5 ಇದೆ. ಮೇಲೆ ಅರ್ಧ ಇಂಚು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಹೋದ್ಮೇಲೆ ಬಿಟ್ಟು 12.5 ಇದೆ. ಶೋಲ್ಡರ್ 5.5 ಇಡ್ತಾ ಇದ್ದೀನಿ. ಹಾರ್ಮೋಲ್ ಕೂಡ 5.5 ಇಂಚು ಇಡ್ತಾ ಇದ್ದೀನಿ. ಎದೆ ಸುತ್ತಳತೆ 38 ಇಂಚಿದೆ. ಅದರಲ್ಲಿ 4ನೇ ಭಾಗ ಅಂದರೆ 9.5 ಬರುತ್ತೆ. 9.5ಗೆ ಈ ರೀತಿ ಮಾರ್ಕ್ ಹಾಕ್ಕೊಂಡು 1-2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಹಾಕ್ಕೊಳ್ಳಿ. ಸೊಂಟದ ಸುತ್ತಳತೆ 34 ಇಂಚಿದೆ. ಅದರಲ್ಲಿ 4ನೇ ಭಾಗ ಅಂದರೆ 8.5 ಬರುತ್ತೆ. ಇಲ್ಲಿ ಕೂಡ 2 ಇಂಚು ಎಕ್ಸ್ಟ್ರಾ ಮಾರ್ಜಿನನ್ನು ಹಾಕ್ಕೊಳ್ಳಿ. ಈಗ ಈ ಮಾರ್ಕ್ಗಳನ್ನ ಈ ರೀತಿ ಸೇರಿಸ್ಕೊಳ್ಳಿ ನೀಟಾಗಿ. ಹೀಗೆ ಸೇರಿಸ್ಕೊಂಡ್ಮೇಲೆ ಹಾರ್ಮೋಲಲ್ಲಿ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಾರ್ಮೋಲಲ್ಲಿ ಈ ರೀತಿ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಕೆಳಗಡೆ ಇಲ್ಲಿ ಒಂದು ಅರ್ಧ ಇಂಚು ಮೇಲೆ ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡು ಕ್ರಾಸಾಗಿ ಶೇಪನ್ನು ಹಾಕ್ಕೊಳ್ಳಿ. ಶೋಲ್ಡರ್ 2.5 ಇಂಚು ನೆಕ್ ವಿಡ್ತನ್ನು ಇಟ್ಕೊತಾ ಇದ್ದೀನಿ. 5.5ಇಲ್ಲಿ ಇನ್ನು 3 ಇಂಚು ಶೋಲ್ಡರನ್ನು ಬಿಡ್ತಾ ಇದ್ದೀನಿ. ನೆಕ್ ಲೆಂತು 5.5 ಇಡ್ತಾ ಇದ್ದೀನಿ. ರೌಂಡ್ ನೆಕ್ ಇಡ್ತಾ ಇದ್ದೀನಿ. ನಿಮ್ಗೆ ಯಾವ ನೆಕ್ ಬೇಕೋ ಆ ನೆಕ್ಕನ್ನು ಇಲ್ಲಿ ನೀವು ಡ್ರಾ ಮಾಡ್ಕೋಬೋದು. ಈಗ ಈ ಮಾರ್ಕಿಂಗ್ಸ್ಗೆ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಕಟಿಂಗನ್ನು ಮಾಡ್ಕೊಳ್ಳಿ. ಹಾರ್ಮೋಲಲ್ಲಿ ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗ ಇದರಲ್ಲಿ ಫ್ರಂಟ್ ಪಾರ್ಟನ್ನು ನಾವು ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೆ ಹಾರ್ಮೋಲಲ್ಲಿ ಅರ್ಧ ಇಂಚು ಒಳಗಡೆಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಹಾರ್ಮೋಲಲ್ಲಿ ಫ್ರಂಟ್ ಪಾರ್ಟ್ಗೆ ಮಾತ್ರ ಈ ರೀತಿ ಒಳಗಡೆಗೆ ಅರ್ಧ ಇಂಚು ಕಟಿಂಗನ್ನು ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ಸ್ಗೂ ಕೂಡ 4 ಫೋಲ್ಡಲ್ಲಿ ಹಾಕ್ಕೊಂಡು ಈ ಕಡೆ ಅರ್ಧ ಇಂಚು ಆ ಕಡೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಹಾಕ್ಕೊತಾ ಇದ್ದೀನಿ. ಸ್ಲೀವ್ಸ್ ಲೆಂತು ನಾನಿಲ್ಲಿ 5.5 ಇಡ್ತಾ ಇದ್ದೀನಿ. ಡೌನಿಂಗು 2.5 ಇಂಚ್ ಇಟ್ಕೊಂಡು 2.5ಗೆ ಒಂದು ಮಾರ್ಕನ್ನು ಹಾಕ್ಕೊಂಡು ಇಲ್ಲಿ 7.5ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಕ್ರಾಸ್ಗೆ ಶೇಪನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಸ್ಲೀವ್ಸ್ ಲೂಸು 5.5 ಇಡ್ತಾ ಇದ್ದೀನಿ. ಈಗ ಈ ಮಾರ್ಕ್ಗಳನ್ನ ಹಾಕ್ಕೊಂಡು ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಮಾರ್ಜಿನ್ 1-2 ಇಂಚ್ ಹಾಕ್ಕೊಂಡು ಈಗ ಇದನ್ನು ಕಟಿಂಗ್ ಮಾಡಿಕೊಂಡ್ರೆ ಸ್ಲೀವ್ಸು ಕೂಡ ರೆಡಿ ಆಗುತ್ತೆ. ಮಾರ್ಕ್ ಏನು ಹಾಕಿರ್ತೀವೋ ಆ ಮಾರ್ಕ್ಗೆ ಕರೆಕ್ಟಾಗಿ ಈ ರೀತಿ ಕಟಿಂಗನ್ನು ಮಾಡ್ಕೋಬೇಕು. ಈಗ ಸ್ಲೀವ್ಸ್ ಕಟಿಂಗ್ ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ನಾವು ಬಾಟಮನ್ನು ಕಟ್ ಮಾಡ್ಕೊಳ್ಳೋಣ. ಬಾಟಮನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನೋಡಿ, ಇಲ್ಲಿ ನಾವು ಬಾಡಿ ಪಾರ್ಟ್ ಕಟ್ ಮಾಡಿದ್ದೀವಲ್ಲ, ಅದು ಸೊಂಟದ ಸುತ್ತಳತೆ ಎಷ್ಟಿದೆಯೋ ವಿತ್ ಮಾರ್ಜಿನನ್ನು ಸೇರಿಸ್ಕೊಂಡು 11 ಇಂಚಿದೆ. 11 ಇಂಚಿಗೆ ಈ ಡಬಲ್ ಫೋಲ್ಡಲ್ಲಿ ಅಂತಂದರೆ 22 ಇಂಚ್ ಬರುತ್ತೆ. ಈ ಬಾಟಮ್ ಕೂಡ ಅದಕ್ಕೆ ಡಬಲ್ ಹಾಕ್ಕೋಬೇಕು. 22 ಇದ್ದರೆ 44 ಇಂಚು ತಗೋಬೇಕು. ಉದ್ದ ಅನ್ನೋದು ನಾನಿಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನಿಲ್ಲಿ ಉದ್ದ 27 ಇಂಚು ಉದ್ದ ತಗೊಳ್ತಾ ಇದ್ದೀನಿ. ಅಗಲ ಅನ್ನೋದು ಸೊಂಟದ ಸುತ್ತಳತೆಗೆ ಡಬಲ್ ಇರಬೇಕು. ನಾವು ಡಬಲ್ ಫೋಲ್ಡ್ ಮೇಲೆ ಹಾಕ್ಕೊಂಡಾಗ 11 ಇರೋದು 22 ಆಗುತ್ತೆ. ಅದಕ್ಕೆ ಡಬಲ್ ಅಂತಂದರೆ 44 ಇಂಚ್ ಬರುತ್ತೆ. 2 ಪೀಸ್ಗಳು ಅಂದರೆ ಫ್ರಂಟು ಬ್ಯಾಕು 2 ಸೇರಿ 88 ಇಂಚು ನಾನು ಒಂದೇ ಸಲ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ಕಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ಅದ್ರ ಕೆಳಗಡೆ ಇನ್ನೊಂದು ಲೇಯರು ಕೂಡ ಕಟ್ ಮಾಡ್ತಾ ಇದ್ದೀನಿ. ಅದು ಒಂದು ಫಸ್ಟ್ ಪಾರ್ಟ್ಗೆ ಡಬಲ್ ಇರಬೇಕು. 88 ಇದ್ದಿದ್ದು 176 ಇಂಚು ಅದನ್ನು ತಗೊಂಡಿದ್ದೀನಿ. ಉದ್ದ ಬಂದುಬಿಟ್ಟು 9 ಇಂಚು ತಗೊಂಡಿದ್ದೀನಿ. ನೋಡಿ, ಫಸ್ಟ್ ಪಾರ್ಟು ಸೆಕೆಂಡ್ ಪಾರ್ಟು ಬಾಡಿ ಪಾರ್ಟಿಗಿಂತ ಡಬಲ್ಲು ಫಸ್ಟ್ ಪಾರ್ಟ್ ಇರಬೇಕು. ಫಸ್ಟ್ ಪಾರ್ಟಿಗೆ ಡಬಲ್ಲು ಸೆಕೆಂಡ್ ಪಾರ್ಟ್ ಅನ್ನೋದು ಇರಬೇಕು. ಹಂಗೆ ಕಟ್ ಮಾಡ್ಕೊಂಡ್ಮೇಲೆ
ಬಾಡಿ ಪಾರ್ಟ್ಗೆ ನಾನಿಲ್ಲಿ ಲೈನಿಂಗ್ ಏನು ಹಾಕ್ತಿಲ್ಲ ಅಲ್ವಾ, ಹಾಗಾಗಿ ನೆಕ್ ಪೀಸನ್ನು ಈ ರೀತಿ ಸಪ್ರೇಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ನಾನಿಲ್ಲಿ ಪಿನ್ಸನ್ನು ಹಾಕ್ಕೊತಾ ಇದ್ದೀನಿ. ಕ್ಲಾತ್ ಸ್ಮೂತಾಗಿರೋದ್ರಿಂದ ಅದು ಜಾರೋಗ್ದಿರನೂ ಇರುತ್ತೆ, ಹಾಗಾಗಿ ಈ ರೀತಿ ಒಂದು ಸಲ ಪಿನ್ಸನ್ನು ಹಾಕ್ಕೊಂಡು ಎಲ್ಲಿ ನಾವು ಕರೆಕ್ಟಾಗಿ ಸ್ಟಿಚ್ ಹಾಕಬೇಕು ಅನ್ನೋದನ್ನು ನೋಡಿಕೊಂಡು ಮಾರ್ಕನ್ನು ಕೂಡ ಹಾಕ್ಕೋಬಿಡಿ. ಈ ರೀತಿ ಮಾರ್ಕ್ ಹಾಕ್ಕೊಳ್ಳೋದ್ರಿಂದ ಹೊಸದಾಗಿ ಕಲಿಯೋರು ಈಸಿಯಾಗಿ ಈ ರೀತಿ ಟಿಪ್ಸ್ನ ಫಾಲೋ ಮಾಡಿದ್ರೆ ಕಲಿಯೋದಕ್ಕೂ ಕೂಡ ಈಸಿ ಆಗುತ್ತೆ. ಆ ಮಾರ್ಕ್ ಮೇಲೇ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದರೆ ಲೈನು ನೀಟಾಗಿ ಬರುತ್ತೆ, ಸ್ಟಿಚಿಂಗ್ ಲೈನು ಹೆಚ್ಚು ಕಡಿಮೆ ಕೂಡ ಆಗೋದಿಲ್ಲ. ಹಾಗಾಗಿ ಈ ರೀತಿ ಒಂದು ಮಾರ್ಕನ್ನು ಹಾಕ್ಕೊಂಡು ಆ ಮಾರ್ಕ್ ಮೇಲೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ಈಗ ನೆಕ್ ಹತ್ರ ಇರೋವಂಥ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿಕೊಂಡು ಮತ್ತು ನೆಕ್ಕನ್ನು ಕೂಡ ಸ್ಮಾಲ್ ಕಟ್ಸನ್ನು ಹಾಕ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ನೋಡಿ, ಎಕ್ಸ್ಟ್ರಾ ಕ್ಲಾತನ್ನು ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಮಾಲ್ ಕಟ್ಸನ್ನು ಈ ರೀತಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಅದಕ್ಕೂ ಮೊದಲು ನೋಡಿ, ನೆಕ್ ಪೀಸ್ ಇತ್ತಲ್ವ, ಅದನ್ನು ಕೂಡ ಎಡ್ಜಸನ್ನು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೆಕ್ ಪೀಸನ್ನು ಫಸ್ಟ್ ಈ ರೀತಿ ಫೋಲ್ಡ್ ಮಾಡಿ ನಾನು ಸ್ಟಿಚ್ ಮಾಡ್ಕೊಬಿಟ್ಟು ಈಗ ಇದನ್ನು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ. ಬ್ಯಾಕ್ ಸೈಡ್ಗೆ ಈ ರೀತಿ ಟರ್ನ್ ಮಾಡಿಬಿಟ್ಟು ಈಗ ಅದ್ರ ಮೇಲೆ ಮತ್ತೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬಂದ್ಬಿಡ್ತೀನಿ. ಸ್ಟಿಚ್ ಅನ್ನೋದು ಎಡ್ಜಿಗೆ ಹಾಕ್ಕೊತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕ್ಕೊಂಡ್ರೆ ಇದು ಫ್ರಂಟ್ ಪಾರ್ಟು. ಸೇಮ್ ಇನ್ನೊಂದು ಪಾರ್ಟಿಗೂ ಕೂಡ ಇದೇ ರೀತಿ ನೆಕ್ಕನ್ನು ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ಎರಡು ಪಾರ್ಟ್ಗೂ ಕೂಡ ಇದೇ ಮೆಥಡಲ್ಲೇ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ರೆಡಿ ಆಗುತ್ತೆ. ನೋಡಿ, ಈ ರೀತಿ ಇದನ್ನು ಏಮಿಂಗ್ ಮಾಡ್ಕೋಬೋದು ನಾವು. ಇನ್ನೊಂದು ಪಾರ್ಟನ್ನು ಕೂಡ ಸೇಮ್ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಂಡು ಈಗ ಶೋಲ್ಡರ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ಶೋಲ್ಡರ್ ಜಾಯಿನ್ ಮಾಡ್ಕೊಳ್ಳೋವಾಗ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಂಪಲ್ಸರಿ ಇಲ್ಲಿ ನಾವು ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಸಿಂಗಲ್ ಸ್ಟಿಚ್ಚನ್ನು ಹಾಕಿ ಹಾಗೆಯೇ ಬಿಡಬಾರ್ದು. ಹೀಗೆ ಸ್ಟಿಚ್ಚನ್ನು ಮಾಡ್ಕೊಂಡ್ಮೇಲೆ ನೋಡಿ, ಈಗ ಇದಕ್ಕೆ ನಾವು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ತಗೊಂಡು ಸ್ಲೀವ್ಸ್ ರೌಂಡ್ ಕಡೆ ನೋಡಿ ಈ ರೀತಿ ಡಬಲ್ ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊಂಡು ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿರ್ತೀವಲ್ಲ ಅದನ್ನು ಕೂಡ ಬಿಟ್ಟು ಈ ರೀತಿ ಫೋಲ್ಡನ್ನು ಮಾಡಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸ್ಲೀವ್ಸನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ಎರಡು ಸ್ಲೀವ್ಸನ್ನು ಕೂಡ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನಾನು ಕಟಿಂಗ್ ಮಾಡೋವಾಗ ಹಾರ್ಮೋಲಲ್ಲಿ ಶೇಪನ್ನು ಕಟ್ ಮಾಡ್ಕೊಂಡಿಲ್ಲ ಅಲ್ವಾ, ಸೊ ಹಾಗಾಗಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸ್ಲೀವ್ಸನ್ನು ಈ ಟೈಮಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಫ್ರಂಟು ಲೆಫ್ಟು ರೈಟು ಅನ್ನೋದು ನಮಗೆ ಕನ್ಫ್ಯೂಸ್ ಆಗ್ದಿರ ಇರುತ್ತೆ. ಶೇಪ್ ಅನ್ನೋದು ಎರಡಕ್ಕೂ ಕರೆಕ್ಟಾಗಿ ನಾವು ಫ್ರಂಟಿಗೆ ಬರೋ ಥರ ಕಟ್ ಮಾಡ್ಕೋಬೋದು. ಈಗ ಇದನ್ನು ನಾನು ಶೋಲ್ಡರ್ ಸೆಂಟರಿಂದ ಈ ರೀತಿ ಇಟ್ಕೊಂಡು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಜಾಯಿನ್ ಮಾಡ್ಕೊತಾ ಇದ್ದೀನಿ. ಅರ್ಧದಿಂದ ಈ ರೀತಿ ಜಾಯಿನ್ ಮಾಡ್ಕೊಂಡ್ಮೇಲೆ ಈಗ ಇನ್ನರ್ಧದಿಂದ ನೋಡಿ ಈ ರೀತಿ ಮತ್ತೆ ಜಾಯಿನ್ ಮಾಡ್ಕೊಳ್ಳಿ. ಈಗ ಜಾಯಿನ್ ಮಾಡಿಕೊಂಡ್ರೆ ಒಂದು ಸಲ ಸ್ಟಿಚ್ ಆಗುತ್ತೆ ಅಲ್ವಾ. ಈಗ ಅದರ ಮೇಲೆ ಮತ್ತೆ ನಾವು ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು, ಅಂದರೆ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ, ನಾನು ಉಲ್ಟಾ ಮಾಡಿ ಮತ್ತೆ ಅದರ ಮೇಲೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತಾ ಇದ್ದೀನಿ. ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ಲೀವ್ಸನ್ನು ಜಾಯಿನ್ ಮಾಡ್ಕೊಳ್ಳೋವಾಗ. ಎರಡು ಸ್ಲೀವ್ಸನ್ನು ಕೂಡ ಸೇಮ್ ಇದೇ ರೀತಿಯೇ ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ನಾವು ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಸೈಡ್ ಫಿಟ್ಟಿಂಗ್ ಕೂಡ ಮಾಡ್ಕೊಳ್ಳೋವಾಗ ನಾನು ಒಂದು ಸೈಡು ಮಾತ್ರ ಜಾಯಿನ್ ಮಾಡ್ಕೊತಾ ಇದ್ದೀನಿ, ಅದು ಕೂಡ ಎಡ್ಜಿಗೆ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಮಾರ್ಜಿನನ್ನು ಬಿಟ್ಟು ನಾನು ಸ್ಟಿಚ್ಚನ್ನು ಹಾಕ್ತಾ ಇಲ್ಲ, ಎಡ್ಜಿಗೆ ಮಾತ್ರ ಒಂದು ಸೈಡ್ ಮಾತ್ರ ಈ ರೀತಿ ಜಾಯಿನ್ ಮಾಡಿಕೊಂಡು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಸೈಡ್ಗೆ ನಂತರ ನಾವು ಹಾಕ್ಕೊಳ್ಳೋಣ ಬಾಟಮನ್ನು ಅಟ್ಯಾಚ್ ಮಾಡ್ಕೊಂಡ್ಮೇಲೆ. ಈಗ ಇದನ್ನು ನೋಡಿ ಸೈಡ್ಗೆ ಇಟ್ಬಿಟ್ಟು ಬಾಟಮನ್ನು ತಗೊಳ್ಳಿ. ಬಾಟಮ್ಮು ನಾವು 1 to ಡಬಲ್ ಇಟ್ಕೊಂಡಿದ್ವಲ್ಲ, ಅಂದರೆ ಬಾಡಿ ಪಾರ್ಟ್ಗಿಂತ ಡಬಲ್ ಇರೋದ್ರಿಂದ ಈಗ ಇದನ್ನು ನಾವು ಪ್ಲೇಟ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೂ ಮೊದಲು ನಾನು ಕೆಳಗಡೆ ಸೈಡು ನೋಡಿ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಬಿಡ್ತೀನಿ. ಈ ರೀತಿ ಒಂದು ಅರ್ಧ ಇಂಚ್ಗಿಂತ ಕಡಿಮೆನೇ ಬೇಕಾದರೆ ಫೋಲ್ಡ್ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಏನೂ ಇಲ್ಲ.
ಡಬಲ್ ಫೋಲ್ಡಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಸೈಡ್ ಫುಲ್ಲು ನಾನು ಈಗ ಸ್ಟಿಚ್ ಹಾಕ್ಕೊಂಡು ಬಂದುಬಿಡ್ತೀನಿ. ಮೇಲೆ ಸೈಡ್ಗೆ ನೋಡಿ ಲಾಂಗ್ ಸ್ಟಿಚ್ಚನ್ನು ಇಟ್ಕೊಳ್ಳಿ, ನಿಮ್ಮ ಮಿಷನಲ್ಲಿ ಇಟ್ಕೊಂಡು ಉದ್ದಕ್ಕೂ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡಿ. ಯಾಕಂದರೆ ಇಲ್ಲಿ ನಾವು ರಫೆಲ್ನ ಇಟ್ಕೊತಾ ಇದ್ದೀವಿ. ಪ್ಲೇಟ್ಸ್ ಇಟ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡಿಕೊಂಡ್ರೆ ಈಸಿಯಾಗಿರುತ್ತೆ. ಈಗ ಈ ದಾರದಲ್ಲಿ ಒಂದು ದಾರನ ಇಟ್ಕೊಂಡು ನಾನು ನೋಡಿ ವಿಡಿಯೋದಲ್ಲಿ ಯಾವ ರೀತಿ ಮಾಡ್ತಾಯಿದ್ದೀನಿ ಆ ರೀತಿ ಇಟ್ಕೊತಾ ಬಂದರೆ ಡಬಲ್ ಇತ್ತಲ್ವ, ಅದು ನಾವು ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಲೆಂತನ್ನು ಈ ರೀತಿ ಸೆಟ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಅದರಲ್ಲಿ ಪ್ಲೇಟ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ನಾವು ಸಪ್ರೇಟಾಗಿ ಪ್ಲೇಟ್ಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ನೋಡೋದಕ್ಕೂ ಕೂಡ ಚೆನ್ನಾಗೇ ಇರುತ್ತೆ. ಈ ರೀತಿ ಫುಲ್ ಅದನ್ನು ನಾನು ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಎಷ್ಟು ಕ್ಲಾತ್ ಇದೆ ಬಾಡಿ ಪಾರ್ಟ್ದು ಅದಕ್ಕೆ ಕರೆಕ್ಟಾಗಿ ಬರೋ ಥರ ಸೆಟ್ ಮಾಡಿಕೊಂಡು ಈಗ ಇದನ್ನು ನೋಡಿ ಬಾಡಿ ಪಾರ್ಟನ್ನು ಅದರ ಮೇಲೆ ಇಟ್ಕೊಂಡು ಈಗ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಅದ್ರ ಮೇಲೆ ಈಗ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಂದುಬಿಡಿ. ಈಗ ಮಾಡೋವಾಗ ಮಾರ್ಜಿನ್ ಇರುತ್ತಲ್ವ ಕ್ಲಾತು, ಅದು ಮೇಲೆಗೆ ಬರೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ರಫೆಲ್ಸ್ ಇರುತ್ತಲ್ವ ಅಲ್ಲಿಗೆ ನಾವು ಕ್ಲಾತು ಎಳ್ದವಾಗ ಕೆಳಕ್ಕೂ ಮೇಲಕ್ಕೂ ಇರುತ್ತೆ, ಆ ಕ್ಲಾತನ್ನು ಮೇಲೆಗೆ ನೀಟಾಗಿ ಎಳ್ಕೊಳ್ತಾ ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಹೀಗೆ ಜಾಯಿನ್ ಮಾಡ್ಕೊಳ್ಳೋವಾಗ ಕೂಡ ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಸಿಂಗಲ್ ಸ್ಟಿಚ್ ಹಾಕಿ ಹಾಗೇ ಬಿಡಬಾರ್ದು. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಒಂದು ಪಾರ್ಟು ಈಗ ಜಾಯಿನ್ ಆಗುತ್ತೆ. ಸೇಮ್ ಸೆಕೆಂಡ್ ಪಾರ್ಟನ್ನು ಕೂಡ ಇನ್ನೊಂದು ಪಾರ್ಟು ನಾವು ಬಾಟಮ್ 2 ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇಮ್ ಇದೇ ರೀತಿಯೇ ರಫೆಲ್ಸ್ ಮಾಡ್ಕೋಬೇಕು. ನೋಡಿ ಇದು ಜಾಯಿನ್ ಮಾಡ್ಕೊಂಡಾದಮೇಲೆ ಈ ರೀತಿ ರಫೆಲ್ಸ್ ಆಟೋಮೆಟಿಕ್ಕಾಗಿ ಕ್ರಿಯೇಟ್ ಆಗಿದೆ ಅಲ್ವಾ. ಈಗ ಇನ್ನೊಂದು ಪಾರ್ಟನ್ನು ಕೂಡ ಸೇಮ್ ಇದೇ ರೀತಿಯೇ ನಾವು ಜಾಯಿನ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಡಬಲ್ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸಲ ಸ್ಟಿಚ್ ಆದಮೇಲೆ ಈಗ ಇನ್ನೊಂದು ಲೇಯರ್ ಇದೆ ಅಲ್ವಾ ಅದನ್ನು ಇದ್ರ ಮೇಲೆ ಜಾಯಿನ್ ಮಾಡ್ಕೊಳ್ಳೋಣ. ಅದನ್ನು ನಾನು 2 ಸೈಡು ಕೂಡ ಪಿಕೋ ಮಾಡ್ಕೊಬಿಡ್ತೀನಿ. ನನ್ನ ಹತ್ರ ಪಿಕೋ ಆಪ್ಷನ್ ಇರೋದ್ರಿಂದ ನನ್ನ ಮಿಷನ್ನಲ್ಲಿ ನಾನು ಪಿಕೋ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಪಿಕೋ ಆಪ್ಷನ್ ಇದ್ದರೆ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನಾವು ಫಸ್ಟ್ ಪಾರ್ಟನ್ನು ಯಾವ ರೀತಿ ಮಾಡಿದ್ವೋ ಸೇಮ್ ಅದೇ ರೀತಿಯೇ ಮಾಡ್ಕೊಳ್ಳಿ. ಅಂದರೆ ಒಂದು ಸೈಡು ಡಬಲ್ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ, ಇನ್ನೊಂದು ಸೈಡು ಹಾಗೇ ಲಾಂಗ್ ಸ್ಟಿಚ್ಚನ್ನು ಹಾಕ್ಕೊಂಡು ರಫೆಲ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೋಬೋದು. ನಾನು ಪಿಕೋ ಮಾಡ್ತಾ ಇರ್ತೀನಿ. ಪಿಕೋ ಮಾಡಿದ್ರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಪಿಕೋ ಮಾಡಿದಾಗ ನಾವು ಕ್ಲಾತನ್ನು ಮೇಲೆಗೆ ಬರೋ ಥರ ಜಾಯಿನ್ ಮಾಡ್ಕೊತೀವಿ. ಪಿಕೋ ಮಾಡಿಲ್ಲ ಅಂತಂದರೆ ಕೆಳಗಡೆಗೆ ಬರೋ ಥರ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿ. ಇಲ್ಲಿ ನಾನು ಪಿಕೋ ಮಾಡ್ಕೊಂಡಿರೋದ್ರಿಂದ ನೋಡಿ ಕ್ಲಾತು ಮೇಲೆ ಸೈಡು ರಫೆಲ್ಸ್ ಬಂದಿರೋ ಥರ ಈ ರೀತಿ ಇಟ್ಕೊತಾ ಇದ್ದೀನಿ. ಅಂದರೆ ಮೇನ್ ಕ್ಲಾತ್ ಇದೆಯಲ್ವ ಅದರ ಮೇಲೆ ಬರೋ ಥರ ಈ ರೀತಿ ಜೋಡಿಸ್ಕೊತಾ ಇದ್ದೀನಿ. ಅಕಸ್ಮಾತ್ ನೀವು ಪಿಕೋ ಮಾಡಿಲ್ಲ ಅಂತಂದರೆ ನಾವು ಫಸ್ಟ್ ಪಾರ್ಟನ್ನು ಯಾವ ರೀತಿ ಜಾಯಿನ್ ಮಾಡ್ಕೊಂಡ್ವಿ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆಗೆ ಹೋಗುತ್ತಲ್ವ ಆ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಈಗ ನೋಡಿ ನಾನು ಇದನ್ನು ನೀಟಾಗಿ ಸೆಟ್ ಮಾಡ್ಕೊಳ್ತಾ ಜಾಯಿನ್ ಮಾಡ್ಕೊತಾ ಇದ್ದೀನಿ. 2 ಸೈಡು ಕೂಡ ನಾನು ಪಿಕೋನ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಜಾಯಿನ್ ಮಾಡಿಕೊಂಡ್ರೆ ಈಗ ಇದು ಬಾಟಮ್ ಕೂಡ ಅಟ್ಯಾಚ್ ಮಾಡೋದು ಕಂಪ್ಲೀಟ್ ಆಗುತ್ತೆ. ಈಗ ಸೈಡ್ ಜಾಯಿಂಟ್ನ ಒಂದು ಸೈಡ್ ಆಲ್ರೆಡಿ ಮಾಡಿದ್ದೀವಲ್ಲ, ಈಗ ಇನ್ನೊಂದು ಸೈಡು ಎಡ್ಜ್ಗೆ ಫಸ್ಟು ಸ್ಟಿಚ್ಚನ್ನು ಹಾಕ್ಕೊಬಂದ್ಬಿಡ್ತೀನಿ. ಇದು ಬಾಟಮನ್ನು ಕೂಡ ಸೇರಿಸಿ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ, ಏಕೆಂದರೆ ಇನ್ನೊಂದು ಸೈಡು ಆಲ್ರೆಡಿ ಅಟ್ಯಾಚ್ ಇರುತ್ತಲ್ವ. ಹಾಗಾಗಿ ಒಂದು ಸೈಡ್ ಮಾತ್ರ ನಾವು ಬಾಟಮ್ವರೆಗೂ ಕೂಡ ಸ್ಟಿಚ್ಚನ್ನು ಹಾಕ್ಕೋಬೇಕು. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ನಷ್ಟು ಬಿಟ್ಕೊಳ್ಳಿ. ಬಾಟಮ್ಗೆ ಸ್ಟಿಚ್ ಹಾಕ್ಕೊಳ್ಳೋವಾಗ ಕೆಳಗಡೆವರೆಗೂ ಕೂಡ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಬಂದುಬಿಡಬೇಕು. ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಮಾರ್ಜಿನ್ನು 2 ಇಂಚು ಬಿಟ್ಟಿದ್ವಲ್ಲ ಆ 2 ಇಂಚು ಬಾಡಿ ಪಾರ್ಟ್ಗೆ ಮಾತ್ರ ಬಿಡಬೇಕಾಗುತ್ತೆ. ಬಾಟಮ್ಗೆ 2 ಇಂಚು ಬಿಡೋ ಅವಶ್ಯಕತೆ ಇಲ್ಲ, ಬಾಟಮ್ಗೆ ಅರ್ಧ ಇಂಚು ಬಿಟ್ಟರೆ ಸಾಕಾಗುತ್ತೆ. ಈಗ ನೋಡಿ ಬಾಡಿ ಪಾರ್ಟಿಂದ 2 ಇಂಚಿಗೆ ನಾವೇನು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟಿದ್ವಿ ಅದನ್ನು ಬಿಟ್ಟು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಂದುಬಿಡಿ. ಬಾಡಿ ಪಾರ್ಟ್ವರೆಗೂ ಸ್ಟಿಚ್ ಹಾಕ್ಕೊಂಡ್ಮೇಲೆ ಈಗ ಇದನ್ನು ನಾವು ಎಡ್ಜ್ಗೆ ಬಂದುಬಿಟ್ಟು ಬಾಟಮನ್ನು ಮತ್ತೆ ನಾನು ಇನ್ನೊಂದು ಸ್ಟಿಚ್ಚನ್ನು ಬೇಕಾದರೂ ಹಾಕ್ಕೋಬೋದು, ಇಲ್ಲ ಅಂದರೆ ಅಲ್ಲಿ ಕೂಡ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ನಂತರ ಎಕ್ಸ್ಟ್ರಾ ಸ್ಟಿಚಸನ್ನು ಕೂಡ ಈ ರೀತಿ ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಹಾಕ್ಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಕಂಪ್ಲೀಟ್ ಆದಮೇಲೆ ಗೌನ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೋಡಿ.
ಗೌನು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೊಂದು ಬ್ಯೂಟಿಫುಲ್ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.